ಈಗ 2 ವರ್ಷ 3 ವರ್ಷ ಶೂಟಿಂಗ್ ತಗೊಂಡಾಗ ಏನಿದೆ ವರ್ಷಕ್ಕೊಂದು ಸಿನಿಮಾ ಬಂದು ಸಿನಿಮಾ ಬಂದು ತಂದ್ಕೊಡ್ತಿರ್ತೀವಲ್ಲ ಆ ಸ್ಕೇಲ್ ಬಗ್ಗೆ ಮಾತಾಡ್ತಾ ಹೇಳ್ತಿರೋರು. ಇಲ್ಲ ಅದನ್ನೇ ಇನ್ನೂ ಲೇಟ್ ಆಗಲ್ಲ, ಯಾಕೆಂದರೆ ಆಲ್ಮೋಸ್ಟ್ KDನೂ ಫುಲ್ ಕಂಪ್ಲೀಟ್ ಆಗಿದೆ. ಇನ್ನೇನಿದೆ ಸಾಂಗ್ಸ್ ಬ್ಯಾಲೆನ್ಸ್ ಇದೆ, ಇನ್ನೂ ಲೇಟ್ ಮಾಡೋಕ್ಕೋಗಲ್ಲ, ಲೈನಪ್ಸ್ ಆಲ್ರೆಡಿ ಇದೆ. ಸಿನಿಮಾ ಇಷ್ಟು ಹ್ಯೂಜ್ ಸ್ಕೇಲಲ್ಲಿ ಪ್ಲಾನ್ ಮಾಡ್ಕೊಂಡು ಮಾಡಿದ್ರಲ್ಲ, ಸೊ ಇವರೇ ಟೆಕ್ನಿಷಿಯನ್ಸ್ ಎಫರ್ಟ್ಸ್ ನೋಡಿ ನಿಮಗೆ ಇನ್ನೆಷ್ಟು ಅದು ಸ್ಫೂರ್ತಿ ಆಗ್ತಿತ್ತು, ಇನ್ನೂ ಔಟ್ಪುಟ್ ನಾನು ಚೆನ್ನಾಗಿ ಕೊಡಬೇಕು ಅಂತ. ಯಾಕಂದರೆ ನೀವು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ಮತ್ತು ಗೇನ್ ಮಾಡ್ಕೊಳ್ಳೋದು, ಲುಕ್ ಚೇಂಜ್ ಮಾಡ್ಕೊಳ್ಳೋದು ಎಲ್ಲ ಆಗ್ತಿತ್ತು. ಅಟ್ ಟೈಮ್ ಎಡೆಡ್ ಸಿನಿಮಾ ಮಾಡ್ತಿದ್ವಿ. ಮೋಟಿವೇಶನ್ ಅನ್ನೋದು ಎಲ್ಲಿಂದ ಬರುತ್ತೆ ಅಂದರೆ ಸ್ಟಾರ್ ಟೆಕ್ನಿಷಿಯನ್ಸ್, ಇವಾಗ ರವಿ ವರ್ಮಾ ಮಾಸ್ಟರು, ಇಮ್ರಾನ್ ಮಾಸ್ಟರು, ಮುರಳಿ ಮಾಸ್ಟರ್, ಸತ್ಯ, ಇವರೆಲ್ಲ ಸ್ಟಾರ್ ಟೆಕ್ನಿಷಿಯನ್ಸ್. ಬೇರೆ ಸಿನಿಮಾ ಮಾಡ್ತಾಯಿದ್ರು ನಮ್ಮ ಸಿನಿಮಾ ಅಂತ ಹೇಳಿದ ತಕ್ಷಣ ಅವ್ರೊಂದು ಕಾಳಜಿ ಇದೆಯಲ್ಲ, ಮತ್ತು ಒಂದು ಬ್ರೇಕ್ ತೊಗೊಂಡು ನಮ್ಮ ಸಿನಿಮಾಗೋಸ್ಕರ ಬಂದು 100% ಕೊಡ್ತಾರಲ್ಲ. ಸೊ ಅದಕ್ಕಿಂತ ಇಂಪಾರ್ಟೆಂಟ್ ಇನ್ನೇನೂ ಇಲ್ಲ ಅನ್ಸುತ್ತೆ. ಅದೇ ಮೋಟಿವೇಶನು, ಅದೇ ನಮಗೆ ಎಂತೂ ಕೊಡೋದು, ಅಂದರೆ ಓಕೆ ಮಾಡಬೇಕು ಅಂತ ಅನ್ಸೋದು. ಆ್ಯಂಡ್ ನಾವು ಚೆನ್ನಾಗಿದೆ ಅಂದ್ಕೊಂಡ್ರೆ ಇಲ್ಲ ಇನ್ನೊಂದು ಮಾಡೋಣ ಅಂತ ಟೆಕ್ನಿಷಿಯನ್ಸ್ ಯಾವಾಗ ಕೇಳ್ತಾರೋ 100% ಕೊಡ್ತಾಯಿದ್ದಾರೆ ಅಂತ ಅದ್ರ ಅರ್ಥ. ಸೊ ಇದರಲ್ಲಿ ಎಲ್ಲ ಟೆಕ್ನಿಷಿಯನ್ ಮೂವಿ ಈಸ್ ಮಾರ್ಟಿನ್. ಇಟ್ ಈಸ್ ನಾಟ್ ಒನ್ ಮ್ಯಾನ್ ಶೋ, ಇಟ್ ಈಸ್ ಆಲ್ ಟೆಕ್ನಿಷಿಯನ್ಸ್ ಮೂವಿ. ಇನ್ಸಿಡೆಂಟ್ ಬಗ್ಗೆ ನೀವು ಫ್ಲೈಟದು ಏರ್ಲೈನ್ಸ್ ಬಗ್ಗೆ ಹೇಳೋದು ಬೇಡ ಆ್ಯಕ್ಚುಲಿ. ಅಫ್ಕೋರ್ಸ್ 28 ಮಿನಿಟ್ಸು ನಮಗೆ ಇಮ್ರಾನ್ ಮಾಸ್ಟರಲ್ಲಿ ಮಾಸ್ಟರ್ ಕ್ಲಿಯರ್ ಆಗಿ ಹೇಳ್ತಾರೆ. ಇಲ್ಲ ಒಂಚೂರು ಮುಂದೆ ಬನ್ನಿ ಮಾಸ್ಟರ್. ಇಲ್ಲ ನೀವು ಹೇಳಿ ಸರ್. ಇಲ್ಲ ಬನ್ನಿ. ಆ್ಯಕ್ಚುಲಿ ನಾನು ಏನಾಯಿತು ಎಕ್ಸ್ಪೀರಿಯನ್ಸ್ ಅನ್ನೋದಕ್ಕಿಂತ ಒಂದು ಸೆಂಟೆನ್ಸಲ್ಲಿ ಹೇಳಬೇಕು ಅಂದರೆ, ಮನುಷ್ಯ ಸತ್ತ ಮೇಲೆ ಅವನ ವ್ಯಾಲ್ಯೂ ಗೊತ್ತಾಗುತ್ತೆ ಅಂತ ಹೇಳ್ತಾರಲ್ಲ. ನನ್ನ ಅನುಭವ ಏನು ಅಂದರೆ, ಮನುಷ್ಯ ಸಾಯಬೇಕಾದ್ರೆ ಅವ್ನು ಇಷ್ಟಪಟ್ಟು ಅವ್ರ ವ್ಯಾಲ್ಯೂಸ್ ಎಲ್ಲ ಗೊತ್ತಾಗುತ್ತೆ. ಸೊ ಇನ್ನೇನು ಎಂಡ್ ಆಯಿತು ಅಂದಾಗ ಎಲ್ಲರೂ ನೆನಪಾದರು, ಹೆಂಡತಿ, ಮಕ್ಕಳು, ತಂದೆ ತಾಯಿ, ಅಂಕಲ್ಲು, ನನ್ನ VIPಸು, ಸೊ ಸಾಕಷ್ಟು ಜನ ಗುರುಗಳು ಎಲ್ಲರೂ ನೆನಪಾದರು. ಸೊ ಅವ್ರ ವ್ಯಾಲ್ಯೂಸ್ ನನಗೆ ತುಂಬ ಚೆನ್ನಾಗಿ ಗೊತ್ತಾಯಿತು. ಆಲ್ಮೋಸ್ಟ್ ಆಗೋಯ್ತು ನಾವು ಅಂತ ಅಂದ್ಕೊಂಡಿದ್ವಿ. ಸೊ ಲಕ್ಕಿಲಿ ತಿರ್ಗಾ ರೇಡಾರಿಂದ ಆಚೆ ಹೋಗಿದ್ದು ವಾಪಸ್ ಬಂದು ಕಂಟ್ರೋಲ್ ಸಿಕ್ಕಿ ಮಿರಾಕಲ್ ಅಂತ ಹೇಳಿ. ಇನ್ನೊಂದೇನು ಆ್ಯಕ್ಚುಲಿ ಏನು ಗೊತ್ತಾ, ಆ ಥರ ಒಂದು ವರ್ಗ ಸ್ಟಾರ್ಟ್ ಆಗಿದೆ. ನಾನು ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ. ಇನ್ನೊಂದೇನು ಗೊತ್ತಾ, ನಮ್ಮ ಜೀವನ ಕಳ್ಕೊತಾ ಇದ್ದೀವೋ ಬದುಕಿಸ್ಕೊತಾ ಇದ್ದೀವೋ ಅನ್ನೋದನ್ನು ಇಟ್ಕೊಂಡು ಪ್ರಚಾರ ಮಾಡೋ ಅವಶ್ಯಕತೆ ಈ ಸಿನಿಮಾಗಿಲ್ಲ, ಮಾರ್ಟಿನ್ ಸಿನಿಮಾಗಿಲ್ಲ.